ವಿಜಯಪುರದ ಪ್ರತಿಷ್ಠಿತ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಇವತ್ತು ಮತದಾನ ನಡೆಯಲಿದೆ. 19 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು ವಿಜಯಪುರದ ಎಸ್ಎಸ್ ಹೈಸ್ಕೂಲ್ ಆವರಣದಲ್ಲಿ ಮತದಾನ ನಡೆಯಲಿದೆ. ಒಟ್ಟು 39 ಅಭ್ಯರ್ಥಿಗಳು ಕಣದಲ್ಲಿದ್ದು 9304 ಸದಸ್ಯರು ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮತದಾನ ನಡೆಯಲಿದೆ. ಸಂಜೆ ಮತ ಎಣಿಕೆ ನಡೆಯಲಿದೆ. ಮಿಲ್ಕ್ ಪಾರ್ಲರ್ ಶಾಪ್ಗೆ ನುಗ್ಗಿ ವ್ಯಕ್ತಿಯೊಬ್ಬ ದಾಂಧಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಎಚ್ಎಪಿ ಮಿಲ್ಕ್ ಶಾಪ್ನಲ್ಲಿ ನಡೆದಿದೆ. ಶಾಪ್ ಮಾಲೀಕ ಮತ್ತು ಪತ್ನಿ ಮೇಲೆ ಹಲ್ಲೆ ನಡೆಸಿ ನಿಂದನೆ ಮಾಡಿದ್ದಾನೆ. ಗಲಾಟೆ ಹಲ್ಲೆ ಮಾಡಿದಂತಹ ತರುಣ್ ಚೌಧರಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ದಂಪತಿಗೆ ಕೊಲೆ ಬೆದರಿಕೆ ಹಾಕಿದ್ದು ಕಾರಣ ಏನು ಅಂತ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ನಾಡ ಬಂದೂಕಿನಿಂದ ಗುಂಡು ಹಾರಿಸಿ ಬನ್ನಿ ಆಚರಣೆ ಮಾಡಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಚಟ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಟ್ನಹಳ್ಳಿ ಗ್ರಾಮದ ಶಿವರಾಜಪ್ಪ ಅನ್ನೋರು ಗುಂಡು ಹಾರಿಸಿ ಬನ್ನಿ ಆಚರಣೆ ಮಾಡಿದ್ದಾರೆ. ಬನ್ನಿ ಮರಕ್ಕೆ ಕಟ್ಟಿದ ತೆಂಗಿನಕಾಯಿಗೆ ಗುಂಡು ಹಾರಿಸಿ ಸಂಭ್ರಮಿಸಿದ್ದಾರೆ. ವಿಜಯದಶಮಿ ನಂತರ ಪ್ರತಿ ಬಾರಿ ಮರಿ ಬನ್ನಿ ಆಚರಿಸುವಂತ ಚಟ್ನಹಳ್ಳಿ ಗ್ರಾಮದ ಜನ ಬನ್ನಿ ಮುಡಿಯುವ ವೇಳೆ ತೆಂಗಿನಕಾಯಿಗೆ ಗುಂಡು ಹಾರಿಸಿ ಹಬ್ಬ ಆಚರಣೆ ಮಾಡಿದ್ದಾರೆ. ಸಿಡಿಲು ಬಡಿದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಪುತ್ತೂರಿನ ಶಾಂತಿಗೋಡು ಗ್ರಾಮದ ಆನಡ್ಕ ಎಂಬಲ್ಲಿ ನಡೆದಿದೆ. 40 ವರ್ಷದ ವಾಮನ ಸಾವನ್ನಪ್ಪಿದಂತಹ ವ್ಯಕ್ತಿ ನಿನ್ನೆ ಸಂಜೆ ಸುಮಾರು 5:15 ವೇಳೆ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ಬಂದು ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಸಿಡಿಲು ಬಡಿದಿದೆ. ಕಲಬುರಗಿಯಲ್ಲಿ ಭೀಮಾ ನದಿ ಅಬ್ಬರಿಸ್ತಾ ಇದೆ. ಜೇವರ್ಗಿ ತಾಲೂಕಿನ ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು 11 ಎಕರೆ ಮೆಕ್ಕೆಜೋಳ ನೀರು ಪಾಲಾಗಿದೆ. ಹೊನ್ನಾಳ ಗ್ರಾಮದ ರೈತ ಸಕ್ರೆಪ್ಪ ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಕ್ಕೆಜೋಳ ಬೆಳೆದಿದ್ರು. ಕಟಾವು ಮಾಡಿ ಜಮೀನಿನಲ್ಲೇ ಇಟ್ಟಿದ್ರು. ಆದರೆ ಮಳೆ ಮತ್ತು ಪ್ರವಾಹದಿಂದ ಮೆಕ್ಕೆಜೋಳ ಮೊಳಕೆ ಒಡೆದು ನಾಶವಾಗಿದೆ. ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತ ಆಗ್ರಹಿಸಿದ್ದಾರೆ. ಖರ್ಚು ಮಾಡಿದಲ್ಲದೆ ಇನ್ನೊಂದು 3-4 ಲಕ್ಷ ರೂಪಾಯಿ ನಮ್ಗೆ ಆದಾಯ ಬರ್ತಿತ್ತದು. ಒಂದು 7-8 ಲಕ್ಷ ರೂಪಾಯಿ ಖರ್ಚು ಬರ್ತಿದ್ದು ಎಲ್ಲ ಆದಾಯ ಬರ್ತಿತ್ತದು. ಅದು ಪೂರಾ ನಾಶ ಆಗ್ಯದ ರೀ. ನಮ್ಮಂಥ ರೈತರಿಗೆಲ್ಲ ಒಳ್ಳೆದಂಡಿದ್ದವ್ರಿಗೆ ಎಲ್ಲರಿಗೆ ಇದರಂಥ ಪರಿಸ್ಥಿತಿ ಸಾಲ ಮಾಡಿ ಆಗಿದ್ದೀವಿ ನಾವು. ಅದಕ್ಕೆ ಈಗ ಅವ್ರಿಗೆ ಕೊಡೋದಕ್ಕೆ ನಮ್ಗೆ ಏನೋ ಅವಶ್ಯಕತೆ ರೊಕ್ಕ ದುಡ್ಡು ಏನಿಲ್ಲ. ಈಗ ಅದರದ್ದು ಪರಿಹಾರನೇ ಇಲ್ಲ ಅಂದಾಗ ನಾವು ಮಾಲೆ ಇಲ್ಲ ಅಂದಾಗ ಎಲ್ಲಿಂದ ಕೊಡಬೇಕಾಗುತ್ತದೆ. ಅದಕ್ಕೆ ಈ ಗೋರ್ಮೆಂಟ್ ಕಡೆಯಿಂದ ನಮ್ಗೆ ರಾಜ್ಯ ಸರ್ಕಾರ ಆಗಲಿ ಇವತ್ತು ಕೇಂದ್ರ ಸರ್ಕಾರ ಆಗಲಿ ನಮ್ಗೇನದ ಅನುದಾನ ಏನು ಮಾಡಬೇಕಾಗಿತ್ತು. ಯಾದಗಿರಿಯಲ್ಲಿ ನಿನ್ನೆ ತಡರಾತ್ರಿ ಭಾರೀ ಮಳೆ ಸುರಿದಿದೆ. ಪರಿಣಾಮ ಶಹಾಪುರ ತಾಲೂಕಿನ ಮಂಡಗಳ್ಳಿ ಸೇರಿದಂತೆ ಹಲವು ಭಾಗಗಳಲ್ಲಿ ಟೊಮ್ಯಾಟೊ, ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಹಾಳಾಗಿವೆ. ಮಳೆಯಿಂದ ಟೊಮ್ಯಾಟೊ ನೆಲ ಕಚ್ಚಿದ್ದು ಜಮೀನಿನಲ್ಲೇ ಕೊಳೆತ ಟೊಮ್ಯಾಟೊ ಹಣ್ಣು ಕಂಡು ರೈತ ಕಂಗಾಲಾಗಿದ್ದಾರೆ. ಅಳಿದುಳಿದ ಟೊಮ್ಯಾಟೊ ಬೆಳೆಯನ್ನ ಮಾರೋಕೋದು ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗ್ತಾ ಇಲ್ವಂತೆ. ಹೀಗಾಗಿ ಮಂಡಗಳ್ಳಿಯಲ್ಲಿ ವಡಗೇರ, ಹಯ್ಯಾಳ ಮುಂತಾದ ಗ್ರಾಮದ ರೈತರು ಪರಿಹಾರಕ್ಕೆ ಆಗ್ರಹ ಮಾಡಿದ್ದಾರೆ. ಭಾರಿ ಮಳೆಯಿಂದ ಹಾಳಾಗಿದ್ದೀರಿ. ಎಲ್ಲ ನೆಲಕ್ಕೆ ಬಿದ್ದು ಕೆಟ್ಟೋಗ್ಯದ್ರಿ. ಟೊಮೆಟೊ ಎಲ್ಲ ಕೊಳತೋಗ್ಯದ್ರಿ. ಇದ್ದು ಟೊಮೆಟೊನ ಹರಿದ್ರಾಯ್ತಂದ್ರೆ ಕೂಡ ಲೇಬರ್ಗೆ ಸಾಲ್ತಿಲ್ಲ. ಟೊಮೆಟೊ ಬಂದು ಹರಿಯರಿಗೆ ಲೇಬರ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತುಂಬಾ ಲಾಸ್ ಆಗಿ ಮಳೆ ಬಂದು ಗಾಳಿಗೆ ಮಳೆಗೆ ಎಲ್ಲ ನೆಲಕ್ಕೆ ಬಿದ್ದು ಓಡಿದ್ವಿ. ಈಗ ಎಷ್ಟೆಷ್ಟು ಖರ್ಚು ಮಾಡಿದ್ರಿ? ಖರ್ಚು ಏನ್ರಿ 1 ಎಕರೆಗೆ 1 ಲಕ್ಷ ಹಂಗೆ ಖರ್ಚು ಬಂದದ್ರಿ. ಅದು ಲೇಬರ್ ಖರ್ಚು ಅದೆಲ್ಲ ಕಲ್ತು ಭಾಳನೇ ಖರ್ಚು ಬಂದದ್ರಿ. ಅವ್ರಿಗೆ ಲೇಬರ್ಗೆ ಸಾಲಲ್ಲ ರೀ ಬೆಳೆದದ್ದು ಬೆಳೆ ಎಲ್ಲ. ಯಾದಗಿರಿ ಜಿಲ್ಲೆಯಾದ್ಯಂತ ಬಿಟ್ಟು ಸುರಿತಾ ಇರೋ ಮಳೆಯಿಂದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನಾವಿವತ್ತು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಂಡಗಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರು ವಾಣಿಜ್ಯ ಬೆಳೆ ಆಗಿರ್ತಕ್ಕಂತಹ ಟೊಮ್ಯಾಟೊ ಅನ್ನು ಬೆಳೆದಿದ್ರು. ಏನು ಸಸಿಗಳನ್ನು ಸಾಕಷ್ಟು ಒಂದು 2 ಎಕರೆಗೆ 2 ಲಕ್ಷದಷ್ಟು ರೂಪಾಯಿಯನ್ನ ಖರ್ಚು ಮಾಡಿ ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಿದ್ರು. ಆದರೆ ಇವತ್ತು ರೈತರಿಗೆ ಏನು ಟೊಮ್ಯಾಟೊ ಅಲ್ಲೇ ಕೊಳೆತು ಹೋಗ್ತಾ ಇದ್ದಾವೆ. ಏನು ಗಿಡಗಳು ಕೂಡ ನೆಲಕಚ್ಚಿದ್ದಾವೆ. ಮಳೆ ಅಕಾಲಿಕ ಮಳೆಯಿಂದ ಮಳೆ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಟೊಮ್ಯಾಟೊ ಏನು ಇಲ್ಲಿ ಜಮೀನಿನಲ್ಲೇ ಬಿದ್ದು ಕೊಳೆತು ಹೋಗ್ತಕ್ಕಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ರೈತರಿಗೆ ಒಂದು ಬೆಂಬಲ ಬೆಲೆ ಕೂಡ ಇಲ್ಲ. ಟೊಮ್ಯಾಟೊ ಏನು ಒಂದು ಕ್ಯಾನಿಗೆ 150 ರೂಪಾಯಿ 200 ರೂಪಾಯಿವರೆಗೂ ಕ್ಯಾನ್ ಮಾರಾಟ ಆಗ್ತಾ ಇದೆ. ನಮಗೆ ಹಾಕಿರೋದು, ನಮಗೆ ಬಿತ್ತಿರ್ತಕ್ಕಂಥದ್ದು, ನಮ್ಮ ಲೇಬರ್ ಚಾರ್ಜ್ ಕೂಡ ನಮಗೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ಜಮೀನಿನಲ್ಲೇ ಕೊಳೆತು ಹೋಗ್ತಕ್ಕಂಥ ಪರಿಸ್ಥಿತಿ.
ರೈತರದಾಗಿದೆ. ಈಗ ರೈತರು ಕೂಡ ಜಮೀನಿನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಎಷ್ಟು ಖರ್ಚು ಮಾಡಿದ್ರಿ ನೀವು? ಸರ್ 1.5 ಲಕ್ಷ ರೂಪಾಯಿ ಬರೀ ಸಸಿ ಹಚ್ಚೋದಕ್ಕೆ ಮಾಡೋದಕ್ಕೆ ಖರ್ಚಾಗಿದೆ ಸರ್. ನಾವು ಮಂಡಗಳಿ ಮಹಾದೇವ ರೆಡ್ಡಿ ಅಂತ. ಇದು ಹಾಕಿದಂಥ ಬೆಳೆ ಸರಿ ಸುಮಾರು ನಮಗೆ ಹೋಗಿ ಬರೋ ಟ್ರಾನ್ಸ್ಪೋರ್ಟ್ ಚಾರ್ಜಿಗೆ ಸಾಲ ಹೊತ್ತು. ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ 150ರಿಂದ 200 ರೂಪಾಯಿ ಕ್ಯಾನು ಟೊಮೆಟೊ ಕೇಳ್ತಾ ಇಲ್ಲ. ಇದು ಏನು ಮಾಡೋಕ್ಕಂಬೋದು ರೈತರಿಗೆ ದಿಕ್ಕು ಉದ್ರಾಸಲಾದಂಗೆ ಆಗ್ಯದ. ಇದಕ್ಕೆ ಸರ್ಕಾರ ಏನಾನ ಸೂಕ್ತ ಪರಿಹಾರ ಮಾಡಿ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೂ ಅಲ್ಲೇ ಕುಂತ್ಗೆ ಇದು ಮಾಡಕತ್ತಾರೆ. ಯಾರು ಬಂದು ಭೇಟಿನಾಗಿಲ್ಲ, ಏನೂ ಮಾಡಿಲ್ಲ. ಇದಕ್ಕೆ ಬರೀ ಅಲ್ಲೇ ಕುಂತ್ಗೆ ಹೇಳ್ತಾರೆ ಮಾಡ್ತಾರೆ. ಇದಕ್ಕೆ ಯಾರು ಸ್ಪಂದನೆ ಮಾಡಕತ್ತಿಲ್ಲ. ರೈತರುಗಳು ಕೇಳೋಕ್ಕೆ ತಯಾರಿಲ್ಲ. ನಮ್ಮದು ಒಂದು 4.5 ಎಕರೆ ಅತ್ಯಂತ ಪೂರ ನೀರಾಗೆ ನಿಂತುಬಿಟ್ಟದ. ಆ ನೀರಿನ ನಿಂತಂಥದ್ದು ತಿರುಗಿ ನಾವು ಏನು ಮಾಡೋಕ್ಕೆ ಅದನ್ನು ಬೆಳೆ ತಗೊಳಕ್ಕೂ ಬರೋವತ್ತು, ಮಾಡೋಕ್ಕೂ ಬರೋವತ್ತು. ಅದು ಏನು ಮಾಡೋದು ಸುಧಾರಿಸೋದು ಸರ್. ಸರ್ಕಾರದಿಂದ ಏನಾನ ಸೂಕ್ತ ಪರಿಹಾರ ಕೊಟ್ಟರೆ ರೈತ ಬದುಕ್ತಾನೆ. ಅಂದರೆ ಬೇರೆ ದಾರಿನೇ ಏನಿಲ್ಲ. ಅದಕ್ಕೆ ಏನಾನ ಪರಿಹಾರ ಮಾಡಿಕೊಡ್ಬೇಕಂತ ಆಫೀಸರ್ಗೆ, ಸಂಬಂಧಪಟ್ಟ ಶಾಸಕರಿಗೆ ಆಗಲಿ, ಸಂಬಂಧಪಟ್ಟ ಇಲಾಖೆಗಳಿಗೆ ಏನು ಪರಿಹಾರ ಮಾಡಿಕೊಟ್ರೆ ರೈತ ಏನಾನ ಪರಿಹಾರ ಕೊಟ್ಟು ಬದುಕ್ತಾನೆ. ಇಲ್ಲಾಂದ್ರೆ ಬದುಕಲಾರ ಪರಿಸ್ಥಿತಿ ಬಂದ ಸರ್. ನಿಜಕ್ಕೂ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಅಕಾಲಿಕ ಮಳೆಯಿಂದ ರೈತರು ಸಾಕಷ್ಟು ಹೈರಾಣಾಗಿದ್ದಾರೆ. ನಮಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ, ಕೃಷಿ ಇಲಾಖೆಯವರು ಸೇರಿಕೊಂಡು ಜಂಟಿ ಸರ್ವೆಯನ್ನು ಮಾಡಿ ನಮಗೆ ಸೂಕ್ತ ಪರಿಹಾರವನ್ನು ಒದಗಿಸಕ್ಕಂಥ ಕೆಲಸ ಮಾಡಬೇಕು. ಪರಿಹಾರವನ್ನು ಕೊಟ್ಟರೆ ನಾವು ಬದುಕೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದೀವಿ ನಾವು ಅಂತಕ್ಕಂಥ ಮಾತು ಯಾದಗಿರಿ ಜಿಲ್ಲೆಯ ರೈತರದಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಕೋಲಾರದ ಖಾದ್ರಿಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ಮಳೆಯಿಂದ ನೀರು ನಿಂತು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಈ ಹಿನ್ನೆಲೆ ಸ್ಥಳಕ್ಕೆ ಸಂಸದ ಮಲ್ಲೇಶ್ ಬಾಬು ಭೇಟಿ ನೀಡಿ ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಅಂಡರ್ ಪಾಸ್ ಕೆಳಗೆ ನೀರು ನಿಲ್ಲದಂತೆ ದುರಸ್ತಿ ಕಾಮಗಾರಿಯನ್ನು ನಡೆಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಮಲ್ಲೇಶ್ ಬಾಬು ಸೂಚನೆಯನ್ನು ನೀಡಿದರು. ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಡಿಜೆ ಅನುಮತಿ ವಿಚಾರಕ್ಕೆ ಹಗ್ಗ ಜಗ್ಗಾಟ ಶುರುವಾಗಿತ್ತು. ಕೋರ್ಟ್ ಆದೇಶದಂತೆಯೇ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದರಿಂದ 21ನೇ ದಿನಕ್ಕೆ ವಿಸರ್ಜನೆ ಆಗಬೇಕಾಗಿದ್ದ ಗಣಪತಿ 47 ದಿನಗಳ ಬಳಿಕ ವಿಸರ್ಜನೆಗೆ ಸಿದ್ಧತೆ ಆಗ್ತಾ ಇದೆ. ಬಂಕಾಪುರ ಪಟ್ಟಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಗಣಪತಿಯ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರುವಂತ ಸಾಧ್ಯತೆ ಇದ್ದು ಪಟ್ಟಣದಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅರಣ್ಯ ಇಲಾಖೆಯ ನೇಮಕಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಅರಣ್ಯ ನಮ್ಮ ಜೀವನ, ಕೇವಲ ಉದ್ಯೋಗವಲ್ಲ, ಮಾನವೀಯ ಧರ್ಮ ಎಂಬಂತಹ ಘೋಷವಾಕ್ಯದಡಿ ಅರಣ್ಯ ಶಾಸ್ತ್ರದ ವಿದ್ಯಾರ್ಥಿಗಳು ಪೊನ್ನಂಪೇಟೆಯಲ್ಲಿ ಮೆರವಣಿಗೆಯನ್ನು ನಡೆಸಿದ್ರು. ಇಲಾಖೆಯ ಪ್ರಮುಖ ಹುದ್ದೆಗಳಾದಂತಹ ಎಸಿಎಫ್, ಆರ್ಎಫ್ಒ, ಡಿವೈಆರ್ಎಫ್ಒ ಮತ್ತು ಕೇವಲ ಅರಣ್ಯಶಾಸ್ತ್ರ ಪದವೀಧರರಿಗೆ ಮಾತ್ರ ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ತಹಶೀಲ್ದಾರ್ ಕೆಎನ್ ಮೋಹನ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ಈ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಕೋಲಾರ ನಗರದಲ್ಲಿ ಜ್ಯುವೆಲ್ಲರಿ ಮಳಿಗೆಯಲ್ಲಿ ಚಿನ್ನದ ಸರವನ್ನ ಎಗರಿಸಿ ಕಳ್ಳಿಯರಿಬ್ಬರು ತಗಲಾಕೊಂಡಿದ್ದಾರೆ. ಕೋಲಾರ ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ನಗರದ ಎಂಜಿ ರಸ್ತೆಯ ರಾಜೇಶ್ ಜ್ಯುವೆಲ್ಲರಿ ಶಾಪ್ನಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಕಳ್ಳಿಯರು ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ 6 ಲಕ್ಷ ಬೆಲೆ ಬಾಳುವಂತ 50 ಗ್ರಾಂ ಚಿನ್ನದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ರು. ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದ ಮಮತಾ ಮತ್ತು ನಾರಾಯಣಮ್ಮ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಚಿನ್ನದ ಸರವನ್ನು ವಶಕ್ಕೆ ಪಡೆದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಎಟಿಎಂನಲ್ಲಿ ಕಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧಿಸುವಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೇಜುಕುಮಾರ ಬಂಧಿತ ಆರೋಪಿ. ಈತ ಹೊಸದುರ್ಗ ಪಟ್ಟಣದ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಕಳ್ಳತನಕ್ಕೆ ಹೊಂಚು ಹಾಕ್ತಾ ಇದ್ದ. ಇದರಿಂದ ಅನುಮಾನಗೊಂಡಂತಹ ಜನರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಹೊಸದುರ್ಗ ಠಾಣೆ ಇನ್ಸ್ಪೆಕ್ಟರ್ ರಮೇಶ್ ನೇತೃತ್ವದಲ್ಲಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ತೇಜುಕುಮಾರನನ್ನ ಬಂಧಿಸಲಾಗಿದೆ. ಈ ಸಂಬಂಧ ದೂರು ದಾಖಲಿಸಿಕೊಂಡು ವಿಚಾರಣೆ ಮಾಡಿದಂತಹ ಆ ವ್ಯಕ್ತಿ ಹಲವೆಡೆ ಇದೇ ರೀತಿ ಎಟಿಎಂ ಕಳ್ಳತನ ಮಾಡಿದ್ದಾನೆ ಎಂಬ ಮಾಹಿತಿ ಬಾಯ್ಬಿಟ್ಟಿದ್ದಾನೆ. ಸದ್ಯ ಆರೋಪಿ ತೇಜು ಕುಮಾರ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ.
ಒಂದೇ ತಿಂಗಳಲ್ಲಿ 12 ಕಳ್ಳತನ ಪ್ರಕರಣಗಳನ್ನು ಚಾಮರಾಜನಗರ ಪೊಲೀಸರು ಭೇದಿಸಿದ್ದಾರೆ. ಈ ಬಗ್ಗೆ ಚಾಮರಾಜನಗರ ಎಸ್ಪಿ ಕವಿತಾ ಮಾಹಿತಿಯನ್ನು ಕೊಟ್ಟಿದ್ದು, ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ 14 ಮಂದಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿತ್ತು. ಹೀಗಾಗಿ ಪ್ರಕರಣ ಭೇದಿಸಿದಂತ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ 285 ಗ್ರಾಂ ಚಿನ್ನ, ಬೆಳ್ಳಿ, 45 ಗ್ರಾಂ, 2 ಓಮ್ನಿ ಕಾರ್, 10 ಬೈಕ್ ಹಾಗೂ 50,000 ರೂಪಾಯಿ ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಜ್ಜೇನು ದಾಳಿಯಿಂದಾಗಿ 7 ವರ್ಷದ ಮಗು ಸಾವನ್ನಪ್ಪಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶೇಡಿಯಾಪು ಸಮೀಪದ ಕೂಟೇಲುವಿನಲ್ಲಿ ನಡೆದಿದೆ. ನಿನ್ನೆ ಸಂಜೆ ಶಾಲೆಯಿಂದ ಮನೆಗೆ ಇಶಾ ತೆರಳ್ತಾ ಇದ್ದಂತಹ ವೇಳೆ ಹೆಜ್ಜೇನು ದಾಳಿ ಮಾಡಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಇಶಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಇಶಾ ಸಾವನ್ನಪ್ಪಿದ್ದು, ಮತ್ತೋರ್ವ ವಿದ್ಯಾರ್ಥಿ ಪ್ರತ್ಯೂಷ್ಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲ ತಾಲೂಕಿನ ಬೇಲೆಕೇರಿಯಲ್ಲಿ 2 ದಿನದಲ್ಲೇ 2 ಮೀನುಗಾರಿಕೆ ಬೋಟ್ ಮುಳುಗಡೆಯಾಗಿದೆ. ಜಟ್ಟಿ ಬಳಿಯ ಕಲ್ಲಿಗೆ ತಾಗಿ ಬೋಟ್ ಮುಳುಗಡೆ ಆಗಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಆತಂಕ ಸೃಷ್ಟಿಸಿದ್ದ ಕಾಡು ಕೋಣವನ್ನ ಸೆರೆ ಹಿಡಿಯಲಾಗಿದೆ. ಪಟ್ಟಣದಲ್ಲೆಲ್ಲ ಓಡಾಡಿ ಆತಂಕ ಸೃಷ್ಟಿಸಿದ್ದ ಕಾಡು ಕೋಣವನ್ನ ಸೆರೆ ಹಿಡಿದಿದ್ದಾರೆ. ಕಾಡುಕೋಣದ ದಾಳಿಯಿಂದ ಮಹಿಳೆಯೊಬ್ಬರು ಗಾಯಗೊಂಡಿದ್ರು. ಹೀಗಾಗಿ ಕಾಡುಕೋಣವನ್ನ ಓಡಿಸಲು ಅರಣ್ಯ ಇಲಾಖೆ ಹರಸಾಹಸ ಪಟ್ಟಿದ್ರೂ ಕೂಡ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಕಾಡುಕೋಣಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯಲಾಗಿದೆ. ಯಾರು ಕಿತ್ತಾಡ್ಬೇಡ್ರಿ. ಶಿವಮೊಗ್ಗದಲ್ಲಿ ನ್ಯೂಸ್ 18 ಆಯೋಜನೆ ಮಾಡಿರುವಂತಹ ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಪಾಲ್ಗೊಂಡಿದ್ದರು. ಬಿರಿಯಾನಿ ಸವಿದ ಮಧು ಬಂಗಾರಪ್ಪ ಹಾಗೂ ಬೇಳೂರು ಗೋಪಾಲಕೃಷ್ಣ ಕರುನಾಡ ಹಬ್ಬಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಡು, ನೃತ್ಯ, ಸಂಗೀತದ ಜೊತೆಗೆ ವಿವಿಧ ಕಲಾವಿದರ ಮನರಂಜನೆ ಕಾರ್ಯಕ್ರಮಕ್ಕೆ ಮಲೆನಾಡ ಮಂದಿ ಫಿದಾ ಆಗಿದ್ದಾರೆ. ಇನ್ನು ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ. ಇವತ್ತು ಕೂಡ ಕರುನಾಡ ಹಬ್ಬ ಇರಲಿದ್ದು ನೀವು ಕೂಡ ಪಾಲ್ಗೊಂಡು ಎಂಜಾಯ್ ಮಾಡಬಹುದು.